ಇದಕ್ಕೆ ಹೈಕೋರ್ಟ್ ಆದೇಶ ಇದೆ. ಇದು ಸರ್ಕಾರಿ ಭೂಗಳ್ಳರ ವೇದಿಕೆ, ಸರ್ಕಾರಿ ಜಮೀನುಗಳ ಭೂಗಳ್ಳರ ವಿರೋಧಿ ವೇದಿಕೆ. ಇದನ್ನ ಸಮಿತಿ ರಚನೆ ಮಾಡಿಕೊಂಡು ಹೋರಾಟ ಮಾಡಿದ್ದಕ್ಕೆ ದೇವಸ್ಥಾನ ಜಾಗ ಉಳಿದಿದೆ. ಇದು ಹೈಕೋರ್ಟ್ ಆದೇಶ. ಯಾರಾದರೂ ಬಂದು ಇಲ್ಲಿ ಪರಿಶೀಲನೆ ಮಾಡಿಕೊಳ್ಬೋದು. ದಾಖಲೆಗಳೇ ಕೊಡ್ರಿ. ಇಲ್ಲಿಂದ ಯಾರಾದರೂ ದುಡ್ಡು ದುರುಪಯೋಗ ಮಾಡಿದ್ರೆ ಅಥವಾ ಬಂಗಾರ ಬೆಳ್ಳಿ ದುರುಪಯೋಗ ಮಾಡಿದ್ರೆ ದಾಖಲೆ ಕೊಡಿ, ಸಾಕ್ಷಿ ಕೊಡಿ, ತಕ್ಷಣ ನಿಮಗೆ ಖಾಲಿ ಬೀಳ್ತವೆ. ಸುಳ್ಳು ಆರೋಪ ಮಾಡಬೇಡಿ. ಇದು ಒಂದನೇದು. ಎರಡನೆಯದು, ಪ್ರಮುಖ ಮುಖಂಡರುಗಳು ದೇವಸ್ಥಾನ ಜಾಗದಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ದಾರೆ ಬರ್ಬೇಕಾದ್ರೆ ನೋಡಕ್ ಬಿಲ್ಡಿಂಗ್ ಕಟ್ಟಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಪೂರ್ಣ ದಾಖಲೆಗಳ ಡೋರ್ ನಂಬರ್ ಸಮೇತ ರದ್ದು ಮಾಡಿ ದೇವಸ್ಥಾನಕ್ಕೆ ಉಳಿಬೇಕು. ಇದನ್ನ ತಹಶೀಲ್ದಾರ್ ಅಡಕ್ ಕಮಿಟಿ ಈಗ ಇದೆ. ಸುಮಾರು ವರ್ಷಗಳಿಂದ ಮಜಣ ಅಡಕ್ ಕಮಿಟಿ ಐತಲ್ಲ, ಮೊದಲಿನಿಂದಲೇ ವಿಲೇಜ್ ಅಕೌಂಟೆಂಟ್ ಬಂದು ನೋಟಿಸ್ ಹಚ್ಚಿ ತಹಶೀಲ್ದಾರ್ ಕಮಿಟಿ ಅಂತಂದು ಎಲ್ಲ ಅಂದ್ರ ಅಧಿಕೃತ ತಹಶೀಲ್ದಾರ್ ಅವರು ಅಡಕ್ ಕಮಿಟಿ ಇದೆ. ಆ ಕಮಿಟಿ ಇದ್ರೂ ಕೂಡ ನಾವು ಆಂಜನೇಯ ಸೇವಾ ಸಮಿತಿ ಅಂತ ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಅವರಿದ್ರು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೇವಸ್ಥಾನ ಜಾಗವನ್ನು ಏನೇ ಮಾಡಿಕೊಂಡು ಸೈಟ್ ಮಾಡ್ದಂಗೆ ಮಾಡಿ ಡೋರ್ ಕಟ್ಟಿದ್ರನ್ನೆಲ್ಲ ರದ್ದು ಮಾಡಿ ಹೈಕೋರ್ಟ್ ಆದೇಶ ಪ್ರಕಾರ ಅದು ದೇವಸ್ಥಾನಕ್ಕೆ ಮತ್ತೆ ಪುನಃ ಸೇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ 1925ರಲ್ಲಿ ರೀಸೆಂಟ್ ಆಗಿ. ಅದ್ರ ಪ್ರಕಾರ ಅವರ ಕಮರ್ಷಿಯಲ್ ವಾಣಿಜ್ಯಗಳ ಬಾಗಿಲಾಕಿ ನಿಲ್ಲಿಸಿದೆ. ಅದು ಕ್ರಿಮಿನಲ್ ಕೇಸ್ ಕೂಡ ಆಗಿದೆ. ಏಕೆಂದ್ರೆ KB ಅವರು ಅಕ್ರಮವಾಗಿ ಇದು ಸಂಪರ್ಕ ನೀಡಿದ್ರು. ಇದಾದ ನಂತರ ಅವನು ತೆರವುಗೊಳಿಸಿದ ಮೇಲೆ ಕೋರ್ಟ್ ನ್ಯಾಯಾಲಯ ಆದ ಮೇಲೆ ಅಲ್ಲಿ ಮುಂದೆ ಕೆರಿ ಸರ್ಕಲ್ ಮೂಲೆಗ ADP ಕಾಲೇಜ್ ಗೇಟು ಬರ್ತಕ್ಕಂಥ ದಾರಿಯಲ್ಲಿ, ಇದು ಐನಕೆರೆ ಹೋಗೋ ದಾರಿಯಲ್ಲಿ ಅಕ್ರಮವಾಗಿ ಬೇರೆ ಅವಾಗ ಕೈ ಪಾಣಿ ಇದ್ದಾಗ ಸೃಷ್ಟಿ ಮಾಡ್ಕೊಂಡಿದ್ದನ್ನ ಅವ್ರನ್ನ ತೆರವುಗೊಳಿಸ್ರಿ, ಅವ್ನು ರದ್ದು ಮಾಡ್ರಿ ಅಂತ ಪುನಃ ಮತ್ತೆ ಧಾರವಾಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ತಹಶೀಲ್ದಾರ್ಗೆ, DC ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರಿಗೆ ಒಂದು ಅದು ಮನವಿಯನ್ನು ನೋಟಿಸನ್ನು ಕೊಟ್ಟರು. ಆ ನೋಟಿಸ್ ಕೊಟ್ಟ ಮೇಲೆ ದಿನಾಂಕ 19/10/2025 ಈಗಿರ ಗಿರೀಶ್ ಬಾಬುರೆ ತಹಶೀಲ್ದಾರ್ ಅವರು ಒಂದು ಮನವಿ ಸಲ್ಲಿಸ್ತಾ ಇದ್ದಾರೆ. ಈ ಸರ್ವೆ ನಂಬರಲ್ಲಿ ವ್ಯಾಪ್ತಿಗೆ ಸಂಬಂಧಪಟ್ಟ ಯಾವುದೇ ಅಕ್ರಮ ಒತ್ತುವರಿ ಇಲ್ಲ. ಇದು ಅಡ್ವೊಕೇಟ್ ಜನರಲ್ ಹೈಕೋರ್ಟ್ನಲ್ಲಿ ತಹಶೀಲ್ದಾರ್ ಅವರು ರಿಟರ್ನ್ ನಲ್ಲಿ ಹಾಕ್ತಾರ. ಒಬ್ಬ ಸಾರ್ವಜನಿಕ ಗೆಜೆಟೆಡ್ ಆಫೀಸರ್ ಇದು ರಾಜಕಾರಣಿಗಳ ಒತ್ತಡದ ಮೇರೆಗೆ ರಿಟರ್ನ್ ಆಗಿ ಹಾಕ್ತಾರ. ಯಾವುದೋ ಒತ್ತುವರಿ ಇಲ್ಲಂತ. ನೀವೇ ನೋಡ್ರಿ, ಕಣ್ಬರ ಒತ್ತುವರಿ ಇಲ್ವಾ? ಅಕ್ರಮವಾಗಿ ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದಾರ. ದಯಮಾಡಿ ನೀವು ಪುಣ್ಯವಂತರು, ಈ ನಗರದ ಪೂಜ್ಯ ನಾಗರಿಕರು ಗಮನಿಸಬೇಕು. ಯಾರು ಇಲ್ಲಿ ಪ್ರಾಮಾಣಿಕವಾಗಿ ಸೇಲಿಸಿದ್ದರಿಂದ ತಹಶೀಲ್ದಾರ್ ಅವರು ಯಾವುದೋ ಅಕ್ರಮವಾಗಿ ಒತ್ತುವರಿ ಕಂಡು ಬಂದಿರುವುದಿಲ್ಲ ಅಂತ ಹೈಕೋರ್ಟ್ಗೆ ರಿಟರ್ನ್ ಆಗಿ ಸ್ಟೇಟ್ಮೆಂಟ್ ಹಾಕ್ತಾರೆ. ಇದು ಅದು. ಇದಾದ ನಂತರ ಹೈಕೋರ್ಟ್ನವರು ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟು AC ಅವರಿಗೆ ಮುಖಾಂತರ ಒಂದು ಆದೇಶ ಮಾಡಿಸ್ತಾರೆ. 5 ತಕ್ಷಣ ಇದನ್ನ ತೆರವುಗೊಳಿಸಕ್ಕೆ ನೀನು ಆರ್ಡರ್ ಮಾಡಿಬಿಟ್ಟು ಹೆಂಗೆ ಕೊಟ್ಟೆ, ವಿಲೇಜ್ ಅಕೌಂಟೆಂಟ್ 6 ವರದಿ ಆಧಾರದ ಮೇಲೆ ಕೊಟ್ಟಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು, ಅದಾದ ನಂತರ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಮಾಡ್ತಾರೆ. ತೆರವುಗೊಳಿಸಿರ್ತಕ್ಕಂಥ ಅಕ್ರಮವಾಗಿ ವಶಪಡಿಸಿಕೊಂಡ ಎಲ್ಲಾ ಇದರ ಅಕ್ರಮದಾರರನ್ನ ತಕ್ಷಣ ತೆರವುಗೊಳಿಸಬೇಕು. ಇದು ಆದೇಶಕ್ಕಾಗಿ ತಹಶೀಲ್ದಾರ್ ನ್ಯಾಯಾಲಯ ಅರ್ಪಣೆ DC ಆದೇಶದ ಮೇರೆಗೆ ಈತ ಹೇಳ್ತಾನ. ಎಲ್ಲವೂ ಕೆರೆ ಪರಂಪೋಕು ಇದ್ರ ನೋಡು, ಒಟ್ಟು 186 ಎಕರೆ ಕೆರೆ ಪರಂಪೋಕ್ ಇದೆ. 68 ಎಕರೆ 64 ಸೆರ್ಸ್ ಈ ಹಿಂದೆ 62ನೇ ಇಸ್ವಿಯಾಗ ಪಟ್ಟ ಕೊಟ್ಟಾರ. 6 ಎಕರೆ 8 ಸೆಂಟ್ಸ್ ಆಂಜನೇಯ ದೇವಸ್ಥಾನಕ್ಕೆ, 6 ಎಕರೆ 58 ಸೆಂಟ್ಸ್ ಕಾಳಮ್ಮ ದೇವಸ್ಥಾನಕ್ಕೆ, 270 ಜೈನರ ಬಸದಿಗೆ, ಇದು 6 ಎಕರೆ ADP ಕಾಲೇಜಿಗೆ, ಸೊಸೈಟಿಗೆ 6 ಎಕರೆ ಚಿಲ್ಡ್ರ ಅಂತ
ಮಾಹಿತಿಯನ್ನು ತಹಸೀಲ್ದಾರ್ ಮಾಡಿ ಉಳಿದನ ಯಾರು ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ರೆ ಅವೆಲ್ಲವನ್ನು ತೆರವುಗೊಳಿಸಿ ಅಂತ ಆಮೇಲೆ ಆರ್ಡರ್ ಮಾಡ್ತಾರೆ. ಹೈಕೋರ್ಟ್ಗೆ ಯಾವ ಅಕ್ರಮವಾಗಿ ಇಲ್ಲೇ ಇಲ್ಲ ಅಂತಾರ. DC ಅವರು ಹೈಕೋರ್ಟಿಂದ ಬಂದ ನಂತರ ಅವರು ಪರಿಶೀಲನೆ ಮಾಡಿ ಅವರೊಂದು ಆದೇಶ ಮಾಡ್ತಾರೆ ತಹಸೀಲ್ದಾರ್ ಅವರು, ಇವನ್ನು ಹೊರತುಪಡಿಸಿ ಯಾರಾದ್ರೂ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ರೆ ಅವನ ತಕ್ಷಣ ತೆರವುಗೊಳಿಸ್ರಿ ಅಂತ. ಇದು ತಹಸೀಲ್ದಾರ್ ಅವರ ಆದೇಶ. ಇದು ಚೀಫ್ ಆಫೀಸರಿಗೆ ಕೊಟ್ಟ. ಈಗ ಪ್ರೆಸೆಂಟ್ ಏನೈತಂದ್ರ ಇದು ಹೈಕೋರ್ಟ್ನಾಗ ಇರ್ತಕ್ಕಂಥ ರೈತ ಸಂಘದವರು ಮತ್ತು ಭೂಗಳರ ವೇದಿಕೆ ವತಿಯಿಂದ ಹರಪನಹಳ್ಳಿ ಸಿವಿಲ್ ನ್ಯಾಯಾಲಯದಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈಗ ಹಾಜರಾಗ್ಯಾರ. ಇಡ್ಲಿ ರಾಮಪ್ಪ ಸತ್ತೋದ್ರು, ಈಗ ಅವರು ಇದಾರ. ಇಷ್ಟೆಲ್ಲ ದಾಖಲೆಗಳಿದೆ, ಇವೆಲ್ಲ ಆದೇಶ ಇದೆ. ಇವೆಲ್ಲ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಯಾರ ಆದೇಶವನ್ನು ರದ್ದುಪಡಿಸಿರಂತ ಉಪವಿಭಾಗದ ನ್ಯಾಯಾಲಯ ಒಂದು ಸ್ವಲ್ಪ ಸೇರಿಸಬಾರ್ದು. ಅದು ನಾವು ಅಭಿವೃದ್ಧಿ ನೆಪದಲ್ಲಿ ಭಕ್ತರನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಎಲ್ಲ ಗೊಂದಲಕ್ಕೆ ಮಾಡಿ ಇಲ್ಲಿ ಒಂದು ಕಲಾ ಸೃಷ್ಟಿ ಮಾಡಿ ಅವರ ಒಂದು ಮುಂದೆ ಇಲ್ಲಿ ಭಕ್ತರಿಗೆ ತೊಂದರೆ ಆಗಬಾರ್ದು. ಸೌಹಾರ್ದತೆಯಲ್ಲಿ ಏನು ಧಾರ್ಮಿಕ ಏನು ಇದೆಲ್ಲ ಆ ರೀತಿ ನೋಡ್ಬೇಕು. ಮೊದಲು ಇಲ್ಲಿ ಅರ್ಥ ಮಾಡಿಕೋಬೇಕು ಮನಸ್ಥಿತಿಯನ್ನ, ಭಕ್ತರನ್ನ ಕಮಿಟಿಯನ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡು ಆಮೇಲೆ ಎಲ್ಲರೂ ಒಪ್ಪಿಗೆ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಅದಕ್ಕೆ ಸಮಸ್ಯೆ ಇದ್ದಲ್ಲ. ಆದ್ರೆ ಇದಕ್ಕೆ ಆದಾಯನ ಇಲ್ಲ. ಮೊದಲು ಇದು ಅಲ್ಲಿ ಮುದ್ರಾ ಇಲಾಖೆಗೆ ಸೇರಿಸ್ಬೇಕಂದ್ರೆ ಕನಿಷ್ಠ ಏನು ಹಳ್ಳಿಗಾಡಿನ ತಾಲೂಕು ಪ್ಲೇಸ್ ನಲ್ಲಿ ಇರ್ತಕ್ಕಂಥ ಕನಿಷ್ಠ ಅಂದ್ರ ಒಂದು 5 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ಬೇಕು. ಇಲ್ಲಿ ಆದಾಯ ಇಲ್ಲ. ಇಲ್ಲಿ ಶಾಸಕರ ಅವರು ಅಭಿವೃದ್ಧಿ ಅವರು ಮುದ್ರಾ ಇಲಾಖೆಗೆ ಸೇರ್ತಾರೆ. ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು, ಇದು ನಗರಸಭೆ ಎಲ್ಲ ಸೇರಿ ಅಭಿವೃದ್ಧಿ ಮಾಡಿ ಆಮೇಲೆ ಇಲ್ಲಿ ಏನಾರು ನಿಧಿಗಾರರು ಬೇರೆ ಬೇರೆ ಇನ್ನೇನ ಸಮಸ್ಯೆ ಭಯ ಭೀತಿ ಇದ್ರೆ ಸೇರ್ಸ್ಲಿಕ್ಕೆ ಅವಕಾಶ ಇದೆ.